ಇದು ಸುಮಾರು ಒಂದು ಏನಿಲ್ಲ ಅಂದ್ರೆ ಒಂದು 10 ವರ್ಷದಿಂದ ಕೇಳ್ತಾ ಇದ್ದೀನಿ ಅಮ್ಮ ಇದು. ಸೊ ಅದು ನಂಗೆ ಇನ್ಫ್ಯಾಕ್ಟ್ ಅಲ್ಲ ಇನ್ನೂ ಜಾಸ್ತಿ ಅನ್ಸುತ್ತೆ. 2011 ಇಂದಾನೇನೋ ಮೋರ್ ದೆನ್ ನಿಯರ್ಲಿ 14 ಇಯರ್ಸ್ ಆಗಿದೆ. ಸೊ ಇದು ಕೇಳಿ ಕೇಳಿ ರೂಢಿ ಆಗೋಯ್ತು. ಮೋರ್ ಓವರ್ ಅಲ್ಲಿ ಒಂದು ಅವ್ರದ್ದು ವಿಷ್ಣುವರ್ಧನ್ ಸ್ಮಾರಕ ಇದ್ದಿದ್ರಿಂದ ಅವರು ಎಲ್ಲರೂ ಅಭಿಮಾನಿಗಳು ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋರು. ಸೊ ಹಾಗಾಗಿ ನಾನು ಅದನ್ನು ತುಂಬಾ ಹಂಗೆ ಹೋಗ್ಲಿ ಬಿಡಿ ಹೆಂಗಿರು ಕೇಸು ನಡೀತಾ ಇಲ್ಲ ಅಂತ ಬಿಟ್ಟಿದ್ದೆ ಅಮ್ಮ. ಕೇಸು ನನ್ನ ತಮ್ಮ ತೀರ್ಕೊಂಡಾದ್ಮೇಲೆ ಗಣೇಶ್ ಹೋದ್ ವರ್ಷ ಪೂರ್ತಿ ಕಾರ್ತಿಕ್ ಇನ್ಚಾರ್ಜ್ ಬಂದ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಅವ್ನು ಬಂದ್ಬಿಟ್ಟು ಯಾರನ್ನೂ ಸ್ಟುಡಿಯೋ ಒಳಗಡೆನೆ ಬಿಡಲ್ಲ. ಆತರ ಆಗೋಗಿದ್ರಿಂದ ಅಲ್ಲಿ ಏನ್ ನಡೀತಾ ಇದೆ ಅಂತಾನೆ ನನಗೆ ಗೊತ್ತಿಲ್ಲ. ಕಾರ್ತಿಕ್ ಬಂದ್ಬಿಟ್ಟು 2020 ನಲ್ಲಿ ಅವನ ಹೆಸರಿಗೆ ಗಣೇಶನ್ 10 ಎಕರೆನ ಅವನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಏನಾಗೋಯ್ತು ಅಂದ್ರೆ ಅಲ್ಲಿ ಏನ್ ನಡೀತಾ ಇದ್ರು ನಂಗೆ ಗೊತ್ತಿಲ್ಲ. 10 ಎಕರೆ ಅವನ ಹೆಸರಲ್ಲೇ ಇರೋದ್ರಿಂದ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಕಾನೂನು ಮುಖಾಂತರ ಹೋಗ್ಬೇಕಾಗುತ್ತೆ. ನೆಲಮಟ್ಟ ವಿಷ್ಣುವರ್ಧನ್ ಸ್ಮಾರಕ ಬಂದ್ಬಿಟ್ಟು ನೆಲಮಟ್ಟ ಮಾಡಿರೋದು ನನ್ಗೆ 8ನೇ ತಾರೀಕು ಮಧ್ಯಾಹ್ನ ಗೊತ್ತಾಯ್ತು ಮಾಧ್ಯಮದ ಮುಖಾಂತರ. ಸೊ ನನ್ಗೆ ಶಾಕ್ ಆಯ್ತು. ಅದನ್ನ ನೆಲಮಟ್ಟ ಮಾಡಿರೋದು ನನ್ಗೆ ಗೊತ್ತಾದ್ಮೇಲೆ ನನ್ಗೆ ಒಂಥರ ಅಂದ್ರೆ ನನ್ಗೆ ಏನಾಗೋಯ್ತು ಅಂದ್ರೆ ನಮ್ ಫ್ಯಾಮಿಲಿಗೆ ಶೇಮ್ ಹಂಗಾಗೋಯ್ತು. ಯಾಕಂದ್ರೆ ಏನೇ ಆದ್ರೂ ಅವನು ಬಂದ್ಬಿಟ್ಟು ನನ್ ಕೊನೆ ತಮ್ಮನ ಮಗ ಅಲ್ವಾ. ಸೊ ಇದೊಂಥರ ನನ್ಗೆ ಶಾಕ್ ಆಗೋಯ್ತು. ನನ್ಗೆ ತುಂಬಾ ಬೇಸರ ಆಗೋಯ್ತು. ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡ್ಲಿ ಅಂತ ಗೊತ್ತಿಲ್ಲ. ಮೊದ್ಲೇ ಹೇಳ್ತಾ ಇದ್ದೀನಿ ಅಲ್ಮ, ಎಷ್ಟೋ ಒಂದು ದಶಕಗಳ ಮೇಲೆ ಆಗೋಯ್ತು. ಅಲ್ಲಿ ಏನ್ ನಡೀತಾ ಇದೆ ಏನು ಗೊತ್ತಿಲ್ಲ ನನಗೆ. ಹೀಗಿರ್ಬೇಕಾದ್ರೆ ನಾನು ಆ ಕಡೆ ಗಣೇಶ ಇದ್ದಾಗ್ಲೇನೆ ನಮ್ನೆಲ್ಲ ದೂರ ಮಾಡ್ಬಿಟ್ರು. ಅಂದ್ರೆ ನಮ್ ತಂದೆ ತಾಯಿ ತೀರ್ಕೊಂಡಾದ್ಮೇಲೆ ಅಮ್ಮ ನಿಜ ಹೇಳ್ಬೇಕು ಅಂದ್ರೆ ಒಡ ಹುಟ್ಟಿದವರು ಅದೆಲ್ಲ ಸಂಬಂಧ ಏನೂ ಇಲ್ಲ. ಹಾಗಾಗ್ಬಿಟ್ಟು ನನ್ಗೆ ಏನೇನು ಅಲ್ಲಿ ನಡೀತಾ ಇದ್ರು ನಂಗೆ ಬರೀ ಸಂದೇಶಗಳು ಅಥವಾ ಯಾರ ಮುಖಾಂತರ ಏನ್ ನಡೀತಾ ಇರೋದು ಗೊತ್ತಿದೆ ವಿನಃ ಮಿಕ್ಕಿದೇನು ಗೊತ್ತಿಲ್ಲ. ಈವನ್ ಕೇಸ್ ಹಾಕಿದ್ಮೇಲೂ 2004ನಲ್ಲೂ ಅಷ್ಟೇ ಏನೂ ಇಲ್ಲ. ಅವ್ರಾಯ್ತು ನಾನಾಯ್ತು ಅಂತ ಇದ್ದೆ. ಸೊ ಹೀಗಾಗ್ಬಿಟ್ಟು ಏನ್ ನಡೀತೆ ಅಂತ ಗೊತ್ತಿಲ್ಲ. ಬಟ್ 10 ಎಕರೆ ಏನಿದೆಯೋ ಇವಾಗ ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕದ ಜಾಗ ಅದು ಬಂದ್ಬಿಟ್ಟು ಈ ಕೇಸ್ ನಡೀತಾರ 10 ಎಕರೆಗಿದೆ. ವಿಶ್ವಕುಮಾರ್ ಸರ್ ಹತ್ರ ಅವರು ಗಣೇಶ್ ಹತ್ರ ಮಾತಾಡೋದ್ಮೇಲೆ ಗಣೇಶ ಕೇಸ್ ಬಗ್ಗೆ ಹೇಳ್ಬೋದಾಗಿತ್ತಲ್ವಾ. ಆಗ್ಲೂ ಕೇಸ್ ಹೇಳಿಲ್ಲ. 2004 ಕೇಸ್ ಇದೆ, ಏನು ಹೇಳಿಲ್ಲ. ಸೊ ಇದು ಯಾರು ತಪ್ಪು ಶುರು ಆಯ್ತು. ಆಮೇಲೆ ಅವರೆಲ್ಲ ಏನ್ ತೀರ್ಮಾನ ಮಾಡಿದ್ರು ಅಂದ್ರೆ ನನ್ ಕೇಸನ್ನೇ ವಿಡ್ರಾ ಮಾಡ್ಕೊಳಕ್ಕೆ ನಂಗೆ ಸ್ವಲ್ಪ ಅಂತ ಈ ತರ ನಂಗೆ ತಿಳ್ಸಕ್ ಶುರು ಮಾಡಿದ್ರು. ಕೇಸ್ ವಿಡ್ರಾ ಮಾಡ್ಕೊಡಿ ಅಂತ ನಾನು ಹೇಳ್ಬಿಟ್ಟೆ. ಅದೊಂದು ಕೆಲವು ಒಂದು ಮಟ್ಟದಷ್ಟು ನನ್ ಪ್ರೆಷರ್ ಆಯ್ತು. ಆಮೇಲೆ ನಾನು ಹೇಳಿದೆ, ನಾನು ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ, ನಾನು ಕೇಸ್ ವಿಡ್ರಾ ಮಾಡ್ಕೊಳಕ್ಕಾಗಲ್ಲ. ಕಾರಣ ನಾ ಕೇಸ್ ವಿಡ್ರಾ ಮಾಡ್ಕೊಂಡ್ಬಿಟ್ರೆ ನನ್ನ ಹಕ್ಕನ್ನು ಕಳ್ಕೊಂಡ್ಬಿಡ್ತೀನಿ. ಆಮೇಲೆ ನಮ್ಮ ತಂದೆದಲ್ಲಿ ನನ್ ಏನ್ ಬರ್ತದೋ ನನ್ನ ಶೇರು ಅದ್ರಲ್ಲಿ ನಮ್ಮ ತಂದೆದೆ ಒಂದು ಅಂದ್ರೆ ಬಾಲಕೃಷ್ಣ ಥಿಯೇಟರ್ ಕಟ್ಟಣ ಏನೋ ಒಂದ್ 2 ಎಕರೆಲಿ ಏನೋ ಕಟ್ಸ್ಕೊಳ್ಳೋಣ ಅನ್ನೋ ದೊಡ್ಡ ಆಸೆ ಇತ್ತು. ಅದಕ್ಕೆ ನಾನು ಹೇಳಿದೆ, ನೋಡಿ ನಾನ್ ಈ ತರ ಇವಾಗ ವಿಡ್ರಾ ಮಾಡ್ಕೊಂಡ್ಬಿಟ್ರೆ ನಮ್ ತಂದೆಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ಯಾಕೆ ಇಲ್ಲ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡೆ, ತೊಂದರೆ ಕೊಡೋಳಿದ್ರೆ ನಾನೇನೆ ಕೊಡ್ಬೇಕು. ಯಾಕಂದ್ರೆ ಕೇಸ್ ನಂದು ತಾನೇ ನಡೀತದೆ, ನಾನೇ ತೊಂದರೆ ಕೊಡಲ್ಲ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಇಂದ್ರೂ ಅವ್ರು ಅದಕ್ಕೆ ಒಪ್ಲಿಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಂಡಿರುವಂತದ್ದು, ಇದರಿಂದ ಅಭಿಮಾನಿಗಳಿಗೆ ಭಾವನೆಗೆ ಧಕ್ಕೆ ತಂದಿರುವಂತದ್ದು, ಇದೆಲ್ಲೋ ಒಂದ್ ಕಡೆ ಅಪಪ್ರಚಾರ ಆಗ್ತಾ ಇರುವಂತಹದ್ದು. ಬಾಲಣ್ಣ ಅವರ ಫ್ಯಾಮಿಲಿಗೆ ಒಂದು ಕಪ್ಪು ಚುಕ್ಕೆ ಬಂದಿರುವಂತದ್ದು. ಇದ್ರ ಬಗ್ಗೆ ಮಾತಾಡಲು ಬಾಲಣ್ಣ ಅವರ ಮಗಳಾಗಿರುವಂತಹ ಗೀತಾ ಬಾಲಣ್ಣ ಅವ್ರು ನಮ್ಮ ಜೊತೆ ಇದ್ರೆ, ಅವ್ರನ್ನೇ ಮಾತಾಡ್ಸೋಗ್ತೀನಿ. ಮ್ಯಾಮ್ ನಮಸ್ತೆ. ಮೊದಲನೇದಾಗಿ ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವೊಬ್ರೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ಒಂದಷ್ಟು ಜನ ಹೇಳ್ತಾ ಇರೋದು ನಿಮ್ಮ ಕೈವಾಡ ಇದೆ, ಹಾಗೆ ಹೀಗೆ ಅಪಪ್ರಚಾರವನ್ನ ಸೃಷ್ಟಿಸ್ತೀರ. ಮೊದಲನೇ ಪ್ರಕ್ರಿಯೆ ನೀವು ಯಾವ ರೀತಿಯಾದ ಪ್ರತಿಕ್ರಿಯೆ ನೀಡ್ತೀರಾ? ಇದು ಸುಮಾರು ಒಂದು ಏನಿಲ್ಲ ಅಂದ್ರೆ ಒಂದು 10 ವರ್ಷದಿಂದ ಕೇಳ್ತಾ ಇದ್ದೀನಿ ನಮ್ಮ ಇದು. ಸೊ ಅದು ನಂಗೆ ಇನ್ಫ್ಯಾಕ್ಟ್ ಅಲ್ಲ ಇನ್ನೂ ಜಾಸ್ತಿ ಅನ್ಸುತ್ತೆ. 2011 ಇಂದಾನೇನೋ ಮೋರ್ ದೆನ್ ನಿಯರ್ಲಿ 14 ಇಯರ್ಸ್ ಆಗಿದೆ. ಸೊ ಇದು ಕೇಳಿ ಕೇಳಿ ರೂಢಿ ಆಗೋಯ್ತು. ಮೋರ್ ಓವರ್ ಅಲ್ಲಿ ಒಂದು ಅವ್ರದ್ದು ವಿಷ್ಣುವರ್ಧನ್ ಸ್ಮಾರಕ ಇದ್ದಿದ್ರಿಂದ ಅವರು ಎಲ್ಲರೂ ಅಭಿಮಾನಿಗಳು ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋರು. ಸೊ ಹಾಗಾಗಿ ನಾನು ಅದನ್ನು ತುಂಬಾ ಹಂಗೆ ಹೋಗ್ಲಿ ಬಿಡಿ ಹೆಂಗಿರು ಕೇಸು ನಡೀತಾ ಇಲ್ಲ ಅಂತ ಬಿಟ್ಟಿದ್ದೆ ಅಮ್ಮ. ಸೊ ಇವಾಗ ಮೊನ್ನೆ ಇದು 7ನೇ ತಾರೀಕು ರಾತ್ರಿ ಬಂದ್ಬಿಟ್ಟು ಕಾರ್ತಿಕ್ ಯಾವಾಗ ಹೈಕೋರ್ಟ್, ಯಾಕಂದ್ರೆ ನನಗೂ ಕಾರ್ತಿಕ್ಗೂ ಏನು ನಮ್ಮ ಸಂಬಂಧ ಬೆಳೆದಿಲ್ಲ. ಯಾಕೆ ಇಟ್ಕೊಳಕ್ ಸಾಧ್ಯವಿಲ್ಲ. ಕಾರಣ ಕೇಸು ನನ್ನ ತಮ್ಮ ತೀರ್ಕೊಂಡಾದ್ಮೇಲೆ ಗಣೇಶ್ ಹೋದ್ ವರ್ಷ ಪೂರ್ತಿ ಕಾರ್ತಿಕ್ ಇನ್ಚಾರ್ಜ್ ಬಂದ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಅವ್ನು ಬಂದ್ಬಿಟ್ಟು ಯಾರನ್ನೂ ಸ್ಟುಡಿಯೋ ಒಳಗಡೆನೆ ಬಿಡಲ್ಲ. ಆ ಥರ ಆಗೋಗಿದ್ರಿಂದ ಅಲ್ಲಿ ಏನ್ ನಡೀತಾ ಇದೆ ಅಂತಾನೆ ನನಗೆ ಗೊತ್ತಿಲ್ಲ. ಕೇಸ್ 10 ವರ್ಷದಿಂದ ಅಂದ್ರೆ 22 ಇಯರ್ಸಿಂದ ನಡೀತಾ ಇದೆ. ಕಾರ್ತಿಕ್ ಬಂದ್ಬಿಟ್ಟು 2020ನಲ್ಲಿ ಅವನ ಹೆಸರಿಗೆ ಗಣೇಶನ್ 10 ಎಕರೆನ ಅವನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಏನಾಗೋಯ್ತು ಅಂದ್ರೆ ಅಲ್ಲಿ ಏನ್ ನಡೀತಾ ಇದ್ರು ನಂಗೆ ಗೊತ್ತಿಲ್ಲ. 10 ಎಕರೆ ಅವನ ಹೆಸರಲ್ಲೇ ಇರೋದ್ರಿಂದ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಕಾನೂನು ಮುಖಾಂತರ ಹೋಗ್ಬೇಕಾಗತ್ತೆ. ಇವಾಗ 7ನೇ ತಾರೀಕು ರಾತ್ರಿ ನೆಲಮಟ್ಟ ವಿಷ್ಣುವರ್ಧನ್ ಸ್ಮಾರಕ ಬಂದ್ಬಿಟ್ಟು ನೆಲಮಟ್ಟ ಮಾಡಿರೋದು ನನ್ಗೆ 8ನೇ ತಾರೀಕು ಮಧ್ಯಾಹ್ನ ಗೊತ್ತಾಯ್ತು ಮಾಧ್ಯಮದ ಮುಖಾಂತರ. ಸೊ ನನಗೆ ಶಾಕ್ ಆಯ್ತು. ಯಾಕೆಂದ್ರೆ ಇದೆಲ್ಲೂ ನಡೆದಿಲ್ಲ ಇಂಥದ್ದು. ಒಂದು ಮಹಾನ್ ನಟ ಅವರು ಏನು ಒಂದು ಚಿಕ್ಕದೊಂದು ಯಾರ್ದಾರು ಚಿಕ್ಕದೊಬ್ರು ನಟರಾದ್ರೇನೆ ಬೇಜಾರಾಗುತ್ತೆ. ಇಂಥ ಮಹಾನ್ ನಟರದು ಹೋಗಿ ಒಂದು ಮೆಮೋರಿಯಲ್ ತರ ಇದ್ದಿದ್ದು ಚಿಕ್ಕ ಜಾಗ
ಏನು ದೊಡ್ಡ ಜಾಗನೂ ಇಲ್ಲ ಅದ್ರಲ್ಲಿ, ಅದರಿಂದ ಯಾರಿಗೇನು ನಷ್ಟನೂ ಆಗಲ್ಲ ಇದ್ದಿದ್ರು. ಅಂಥದ್ರಲ್ಲಿ ಹೋಗಿ ಅದನ್ನ ನೆಲಮಟ್ಟ ಮಾಡಿರೋದು ನನ್ಗೆ ಗೊತ್ತಾದ್ಮೇಲೆ ನನಗೆ ಒಂಥರ ಅಂದರೆ ನನಗೇನಾಗೋಯ್ತು ಅಂದರೆ ನಮ್ಮ ಫ್ಯಾಮಿಲಿಗೆ ಶೇಮ್ ಹಂಗಾಗೋಯ್ತು. ಯಾಕಂದರೆ ಏನೇ ಆದ್ರೂ ಅವನು ಬಂದ್ಬಿಟ್ಟು ಅವ್ನು ನನ್ನ ಕೊನೆ ತಮ್ಮನ ಮಗ ಅಲ್ವಾ. ಸೊ ಇದೊಂಥರ ನನಗೆ ಶಾಕ್ ಆಗೋಯ್ತು, ನನಗೆ ತುಂಬ ಬೇಸರ ಆಗೋಯ್ತು, ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡಲಿ ಅಂತ ಗೊತ್ತಿಲ್ಲ. ಬಟ್ ನಂಗೆ ಗೊತ್ತಿತ್ತು ವಿಷ್ಣುವರ್ಧನ್ ಅವರು ಅಭಿಮಾನಿಗಳಿಗೆಲ್ಲ ಬೇಜಾರಾಗುತ್ತೆ ಅಂತ. ಬಟ್ ಏನು ಮಾಡಲಿ ಹೇಳಿ, ನಾನು ಅಸಹಾಯಕಳಾಗಿದ್ದೇನೆ. ಯಾಕಂದ್ರೆ ಇದು ನನ್ಗೆ 10 ಎಕರೆ ಯಾವ್ದಾರು ಒಂಚೂರು ನನ್ಗೆ ಜಾಗ ಇದ್ದಿದ್ರು ಏನೋ ಮಾಡ್ಬೋದಾಯ್ತು. ನನ್ನ ಕೈಲಿ ಏನೂ ಆಗಲ್ಲಮ್ಮ. ಓಕೆ, ಈ ಹಿಂದೆ 2010 ಏನೋ ನೀವೇನೋ ಆಸ್ತಿ ವಿಷಯಕ್ಕೆ 10 ಗುಂಟೆ ಇದ್ರ ವಿಷಯಕ್ಕೆ ಏನೋ ಕೋರ್ಟಿಗೆ ಹೋಗಿದ್ರಂತೆ. ಆಗ ಏನೋ ಅಂಬರೀಶ್ ಸರ್ ಏನೋ ಕರೆದು ಬೈದಿದ್ರಂತೆ, ಅದೆಲ್ಲ ಹೌದಾ ಮ್ಯಾಮ್, ನಿಜಾನ ಅದು? ಇಲ್ಲ ನೋಡಿ, ಇದನ್ನ ಹಿಂಗೆ ಹೇಳಿನೇ ಏನಾಗೋಗಿದೆ ಗೊತ್ತೇ, ವಿಷ್ಣುವರ್ಧನ್ ಅಭಿಮಾನಿಗಳಿಗೆಲ್ಲ ನನ್ನ ಮೇಲೆ ಒಂದೇ ತುಂಬ ಕೋಪ ಕೆಂಡ ಹಾರ್ದಂಗೆ ಕಾಡ್ತಿದ್ದಾರೆ. ಕಾರಣ ಎಲ್ಲರ ಈ ಥರ ಬಂದಿದ್ದಾರೆ. ಅವ್ರದ್ದು ಸ್ಮಾರಕ ಕಟ್ಟೋದಕ್ಕೋಸ್ಕರ ನಾನು ಸ್ಟೇ ಆರ್ಡರ್ ತಂದಿದ್ದೀನಿ ಅಂತ. ಸರಿ, ಎಲ್ಲಪ್ಪ ಎವಿಡೆನ್ಸ್ ಇದೆ? ಇದು ಕೇಸ್ ನಡೀತಾ ಇರೋದು 2004ಇಂದ. ಇವ್ರು ಸ್ಮಾರಕ ಮಾಡೋಕ್ಕೆ ಒಪ್ಕೊಂಡಿದ್ದು ನನ್ನ ಹತ್ರ ಬಂದು ಭೇಟಿಯಾಗಿದ್ದು ಒಂದು 2010 ಏನೋ. ಸೊ ಹಂಗಾದ್ಮೇಲೆ ಇದಕ್ಕೆ ಕೇಸ್ ನಡೀತಾ ಇದೆ. ಇವಾಗೇನೋ ನನ್ನ ಹೆಸರಲ್ಲೇ ಜಾಗ ಇದ್ದಾರೆ, ಇವ್ರು ಹೇಳೋದೆಲ್ಲ ನಾನು ಏನು ಹೇಳಿದ್ರು ಹೇಳ್ಸ್ಕೊಳ್ತೀನಿ. ಬಟ್ ನನ್ನ ಹೆಸರಲ್ಲೇ ಇಲ್ವಲ್ಲ, ಕೇಸ್ ನಡೀತಾ ಇದೆ. ಸೊ ನನ್ನ ಕಡೆಯಿಂದ ಏನು ಮಾಡಲಿ ಹೇಳಿ? ಸೊ ಬಟ್ ಈ ಥರ ಅಪಪ್ರಚಾರ ನೀವು ಹೇಳ್ದಂಗೆ ತುಂಬ ಆಡ್ಕೊಂಬಂದ್ರು ಕೆಲವರು, ಎಲ್ಲರೂ ಅಲ್ಲ. ಯಾಕೆಂದ್ರೆ ಎಷ್ಟೋ ಅಭಿಮಾನಿಗಳು ನನ್ನನ್ನು ಬಂದು ಭೇಟಿ ಆದರು, ಅವರು ತುಂಬ ಒಳ್ಳೆಯವರು. ಅವ್ರು ಹೇಳಿದ್ರು ಅರ್ಥ ಆಯ್ತು ಅಂತ ಹೋದ್ರು. ಬಟ್ ಕೆಲವ್ರಿಗೆ ಅರ್ಥ ಆಗಿಲ್ಲ, ಏನು ಮಾಡ್ತೀರಾ ಹೇಳಿ? ಒಂದಷ್ಟು ಜನ ಈಗ ಮನವಿ ಮಾಡಿರುವಂತದ್ದು, ನಿಮಗೇನ ಅಂದ್ರೆ ಮೊದಲೇ ಏನೋ ಮನವಿ ಏನೋ ಮಾಡಿದ್ರಂತೆ, ತೆರವುಗೊಳಿಸ್ತಾ ಇದೀವಿ ಅನ್ನುವಂಥದ್ದು. ನಿಮಗೇನಾದ್ರೂ ಈ ನೋಟಿಸ್ ಬಗ್ಗೆ ಗೊತ್ತಿತ್ತಾ ಅನ್ನುವಂಥದ್ದು? ನಾನು ಮೊದಲೇ ಹೇಳ್ತಾ ಇದ್ದೀನಿ ಅಲ್ಮ, ಎಷ್ಟೋ ಒಂದು ದಶಕಗಳ ಮೇಲಾಗೋಯ್ತು. ಅಲ್ಲಿ ಏನು ನಡೀತಾ ಇದೆ ಏನು ಅಂತ ಏನು ಗೊತ್ತಿಲ್ಲ ನನಗೆ. ಹೀಗಿರ್ಬೇಕಾದ್ರೆ ನಾನು ಆ ಕಡೆ ಗಣೇಶ ಇದ್ದಾಗ್ಲೇನೆ ನಮ್ಮನ್ನೆಲ್ಲ ದೂರ ಮಾಡಿಬಿಟ್ರು. ಅಂದರೆ ನಮ್ಮ ತಂದೆ ತಾಯಿ ತೀರ್ಕೊಂಡಾದ್ಮೇಲೆ ಅಮ್ಮ ನಿಜ ಹೇಳಬೇಕು ಅಂದರೆ ಒಡ ಹುಟ್ಟಿದವರು ಅದೆಲ್ಲ ಸಂಬಂಧ ಏನೂ ಇಲ್ಲ. ಹಾಗಾಗ್ಬಿಟ್ಟು ನನಗೇನೇನು ಅಲ್ಲಿ ನಡೀತಾ ಇದ್ರು ನನಗೆ ಬರೀ ಸಂದೇಶಗಳು ಅಥವಾ ಯಾರ ಮುಖಾಂತರ ಏನು ನಡೀತಾ ಇರೋದು ಗೊತ್ತಿದೆ ವಿನಃ ಮಿಕ್ಕಿದೇನು ಗೊತ್ತಿಲ್ಲ. ಈವನ್ ಕೇಸ್ ಹಾಕಿದ್ಮೇಲೂ 2004ನಲ್ಲೂ ಅಷ್ಟೇ ಏನೂ ಇಲ್ಲ. ಅವರಾಯ್ತು ನಾನಾಯ್ತು ಅಂತ ಇದ್ದೆ. ಸೊ ಹೀಗಾಗ್ಬಿಟ್ಟು ಏನು ನಡೀತೆ ಅಂತ ಗೊತ್ತಿಲ್ಲ. ಬಟ್ 10 ಎಕರೆ ಏನಿದೆಯೋ ಇವಾಗ ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕದ ಜಾಗ, ಅದು ಬಂದ್ಬಿಟ್ಟು ಈ ಕೇಸ್ ನಡೀತಾರೋ 10 ಎಕರೆಯಲ್ಲಿದೆ. ಇದೇನಾಗೋಯ್ತು ಅಂದರೆ ಇದು ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದೇನಾಗೋಯ್ತು ಅಂದರೆ 2010ನಲ್ಲಿ ಅವ್ರದ್ದು ವಿಷ್ಣುವರ್ಧನ್ ಟ್ರಸ್ಟ್ ಅಂತ ಒಂದು ಮಾಡಿ ಅದ್ರ ಮುಖಾಂತರನೇ ಇದೊಂದು ಮೆಮೋರಿಯಲ್ ಕಟ್ಟಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ರು. ಸೊ ಹೀಗಾಗ್ಬಿಟ್ಟು ನನಗೆ ವಿಶ್ವಕುಮಾರ್ ಸರ್ ಅವರು ಗಣೇಶನೇ ಇದಕ್ಕೆ ಬಾಸ್ ಯಜಮಾನ ಅಂದ್ಬಿಟ್ಟು, ಯಾಕಂದ್ರೆ ಅವನ ಹೆಸರಲ್ಲಿ 10 ಎಕರೆ ಐತಲ್ಲ, ಸೊ ಅವನನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ವಿಶ್ವಕುಮಾರ್ ಸರ್ ಇನ್ನೂ ಬದುಕಿದ್ದಾರೆ, ಅವ್ರಿಗೆ ಗೊತ್ತೆಲ್ಲ ಸತ್ಯ. ಅವರು ಸಾರಿ ಹಂಗೆ ಹೇಳ್ಬಾರ್ದು, ಇನ್ನೂ ಇದ್ದಾರೆ ಅವರು. ಸೊ ಹಾಗಾಗ್ಬಿಟ್ಟು ಅವರು ಗಣೇಶನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಗಣೇಶ ಬಂದ್ಬಿಟ್ಟು ಅದು ಲೆಟ್ರೆಲ್ಲ ಇದೆ, ನಾನು ಇವಾಗ ಎಲ್ಲರಿಗೂ ಕಳಿಸಿದ್ದೀನಿ. ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಬೇಕಲ್ವ ಇದ್ರಲ್ಲಿ ನನ್ನ ಕೈವಾಡ. ಸೊ ಇವಾಗ ಏನು ಮಾಡಿದ್ದೀನಿ ಅಂದರೆ ಅದೆಲ್ಲ PDF ಮಾಡಿ ಎಲ್ಲ ಚಾನೆಲ್ಗಳಿಗೂ ಆಮೇಲೆ ಅಭಿಮಾನಿಗಳು ಕೆಲವ್ರಿಗೆ ಎಲ್ಲರಿಗೂ ಕಳ್ಸೋಕೆ ಶುರು ಮಾಡಿದ್ದೀನಿ. ಸೊ ಹೀಗಾಗ್ಬಿಟ್ಟು ವಿಶ್ವಕುಮಾರ್ ಸರ್ ಹತ್ರ ಅವರು ಗಣೇಶ್ ಹತ್ರ ಮಾತಾಡಿದ್ಮೇಲೆ ಗಣೇಶ ಈ ಕೇಸ್ ಬಗ್ಗೆ ಹೇಳ್ಬೋದಾಗಿತ್ತಲ್ವಾ, ಆಗಲೂ ಕೇಸ್ ಹೇಳಿಲ್ಲ. 2004ಇಂದ ಕೇಸ್ ಇದೆ, ಏನೂ ಹೇಳಿಲ್ಲ. ಸೊ ಇದು ಯಾರು ತಪ್ಪು? ಸೊ ಈ ಥರನೇ ಕೇಸ್ ನಡೀತಾರೆ ಅಂತ ಅವನು ಹೇಳಿಲ್ಲ. ವಿಶ್ವಕುಮಾರ್ ಸರ್ ಏನು ಹೇಳಿದ್ರು, ಆ ಲೆಟ್ರು ಅವ್ರು ಬರೆದ್ರು, ನಿಮ್ಮ ಒಪ್ಪಿಗೆ ಕೊಟ್ಟಿದ್ದೀರಾ ಅಂದರೆ ವಿಶ್ವಕುಮಾರ್ ಸರ್ ಬರ್ದಿರೋ ಲೆಟ್ರ್ ನನ್ನ ಹತ್ರ ಏನೇನಿದೆ ಅದು ಹೇಳ್ತಾ ಇದ್ದೀನಿ. ವಿಶ್ವಕುಮಾರ್ ಸರ್ ಅವ್ರಿಗೂ ಗಣೇಶಂಗೆ ಲೆಟ್ರ್ ಬರೆದು ಈ ಥರ ನೀವು ಒಪ್ಕೊಂಡಿದ್ದೀರಾ, ಇದು ಸ್ಟುಡಿಯೋಲಿ 2 ಎಕರೆ ನಮ್ಗೆ ಬಿಟ್ಕೊಡೋಕ್ಕೆ ವಿಷ್ಣುವರ್ಧನ್ ಸ್ಮಾರಕಕ್ಕೆ, ಅದಕ್ಕೆ 2 ಕೋಟಿ, 1 ಎಕರೆಗೆ 1 ಕೋಟಿ ಅಂತೆ ನೀವು ಒಪ್ಕೊಂಡಿದ್ದೀರಾ. ಯಾಕೆಂದ್ರೆ ಬಿಕಾಸ್ ಎವ್ರಿಥಿಂಗ್ ಲೀಗಲ್ ಆಗೋಬೇಕಲ್ವೇ. ಸೊ ಅವ್ರ ಲೆಟ್ರ್ ಮುಖಾಂತರ ಓಕೆ. ಈ ಒಪ್ಪಿಗೆನ ನನ್ನ ತಮ್ಮನೂ ಗಣೇಶನೂ ಹೇಳಿದ, ಹೌದು ನಾನು ಒಪ್ಪಿದ್ದೀನಿ, ನಾನು ಇದಕ್ಕೆ ಹೇಳಿದ್ದೀನಿ 2 ಎಕರೆ ನಾನು ಬಿಟ್ಕೊಡ್ತೇನೆ ಅಂತ, ನೀವು 2 ಕೋಟಿ ನನ್ನ ಅಕೌಂಟ್ಗೆ ಹಾಕ್ಬಿಡಿ ಅಂತ. ಇದೆಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ. ಇದಾದಮೇಲೆ ಆಮೇಲೆ ವಿಷ್ಣುವರ್ಧನ್ ಸ್ಮಾರಕ ಟ್ರಸ್ಟು ಇವರಿದ್ದಾರೆ ನೋಡಿ, ಲೀಗಲ್ ಟೀಮು, ಅವ್ರು ಬಂದ್ಬಿಟ್ಟು ಏನಾಯ್ತು, ಆಯಿತು ಎಲ್ಲ ಒಪ್ಪಿಗೆ ಆಯ್ತಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ ಲೀಗಲ್ ಒಪಿನಿಯನ್ ತೊಗೊಳ್ಳೋಣ ಲ್ಯಾಂಡ್ ಬಗ್ಗೆ ಅಂತ ಹೋದಾಗ ನನ್ನ ಕೇಸ್ ಬಗ್ಗೆ ಗೊತ್ತಾಯಿತು. ಈ ಕೇಸ್ ಬಗ್ಗೆ ಗೊತ್ತಾದ್ಮೇಲೆ ಅವ್ರು ಬಂದ್ಬಿಟ್ಟು ಅವ್ರಿಗೆ ಒಂಥರ ಇದಾಯಿತು. ಆಮೇಲೆ ಗಣೇಶಂಗೆ ಒಂದು ಲೆಟ್ರ್ ಬರೆದ್ರು, ಈ ಥರ ಕೇಸ್ ಇದೆ ಅಂತ ನೀವು ಮುಚ್ಚಿಟ್ಟಿದ್ದೀರಾ, 2 ಕೇಸ್ ಇದೆ ಇದ್ರ ಮೇಲೆ ನೀವು ಮುಚ್ಚಿಟ್ಟಿದ್ದೀರಾ ಅಂತ ಮಾಡಿಬಿಟ್ಟು ಸರಿ. ಆಮೇಲೆ ಅದೇನು ಮಾಡಿದ್ರು, ಆ ಲೆಟ್ರ್ ನನ್ನ ಹತ್ರ ಇದೆ. ಹೇಳಿದ್ಮೇಲೆ ಕುಮಾರ್ ಸರ್ ಅವ್ರು ಹೇಳಿದ್ರೆ ನನಗೊಂದು ಲೆಟ್ರ್ ಬರೆದ್ರು. ಅವ್ರು ಹೇಳಿದ್ರು ಕೇಸ್ ಬಗ್ಗೆ ಗೊತ್ತಾಯಿತು, ನೀವು ಇದು ಹಕ್ಕುದಾರರು ಅಂತ ನಂಗೆ ತಿಳಿದ್ಮೇಲೆ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೀನಿ, ನೀವು ಬಂದು ಮೀಟಿಂಗ್ ಎಲ್ಲ ಪಾಲ್ಗೊಳ್ಬೇಕು ಅಂದರು. ಅವ್ರು ಹೇಳ್ದಂಗೆ ಅಂತ ಏನೇನು ಮೀಟಿಂಗ್ ನಡೀತೋ ಎಲ್ಲ ನಾನು ಹೋದ್ಮೇಲೆ ನಾವು ಕೊನೆದಾಗ ತೀರ್ಮಾನ ಆಯಿತು, ಈ ಥರ 2 ಎಕರೆ ನಾವೆಲ್ಲ ಒಪ್ಕೊಂಡ್ವಿ, ಬಿಟ್ಕೊಡೋಣ ಅಂದ್ಬಿಟ್ಟು 2 ಎಕರೆನ 50 ಲಕ್ಷದಂತೆ 4 ಜನಕ್ಕೆ, ನಮ್ಮ ದೊಡ್ಡಕ್ಕನಿಗೆ, ನನಗೆ ಪ್ಲಸ್ ಕಾರ್ತಿಕ್ಗೆ ಪ್ಲಸ್ ಗಣೇಶನ್ಗೆ
ಅಂತ ಎಲ್ಲ ಒಪ್ಪಿಗೆ ಆಯ್ತು. ಚೆಕ್ಕು ರೆಡಿ ಮಾಡಿದ್ರು, ನೀವು ನಂಬ್ತಿರೋ ಇಲ್ವೋ, ಚೆಕ್ಕು ರೆಡಿ ಮಾಡಿದ್ರು. ಆಮೇಲೆ ಏನಾಗೋಯ್ತು ಅಂದ್ರೆ ಲೀಗಲ್ ಟೀಮ್ನಲ್ಲ ಏನೋ ಗೊತ್ತಿಲ್ಲ, ಅಥವಾ ವಿಷ್ಣುವರ್ಧನ್ ಅವ್ರದ್ದು ಒಂದು ಫ್ಯಾಮಿಲಿನೋ ಏನು ಡಿಸೈಡ್ ಮಾಡಿದ್ರು ಅವರೆಲ್ಲ ಗೊತ್ತಿಲ್ಲ. ಅವ್ರೇನು ಹೇಳಿದ್ರು 2 ಎಕರೆ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಟ್ಬಿಡಿ ಅಂತ ನನಗೆ ಆವಾಗಲಿಂದ ಶುರು ಮಾಡಿದ್ರು. ನಾನು ಹೇಳಿದೆ ನೋಡಿ ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಾನು ಕೋರ್ಟ್ಗೆ ಹೋದೆ. ಕೋರ್ಟ್ಗೆ ಹೋಗಿ 2 ಎಕರೆಗೆ ಬಂದ್ಬಿಟ್ಟು ದಯವಿಟ್ಟು 10 ಎಕರೆ ಉಳಿದಿರೋದು, ಯಾಕೆ ನಾನು ಹಾಕಿರೋ ಕೇಸಲ್ವೇ, ಅದಕ್ಕೆ ಅದನ್ನ ರಿಲೀಸ್ ಮಾಡೋಣ ಅಂದ್ಬಿಟ್ಟು 2 ಎಕರೆ ದಯವಿಟ್ಟು ರಿಲೀಸ್ ಮಾಡ್ಕೊಟ್ಬಿಡಿ, ಈ ಥರ ವಿಷ್ಣುವರ್ಧನ್ ಸ್ಮಾರಕ ಕಟ್ಟಬೇಕಾಗಿದೆ ಅಂತ ಹೇಳಿದೆ. ಅವ್ರೇನು ಮಾಡಿಬಿಟ್ರು, ಈ 20 ಎಕರೆಲಿ ಏನಾಗೋಯ್ತು ಗೊತ್ತಾ, 10 ಎಕರೆ ಬಂದ್ಬಿಟ್ಟು ಒಂದು ಇಲ್ಲಿಗಲ್ ಆಗಿ ಅಂದರೆ ವಿಭಾಗ ಪತ್ರ ಮಾಡಿಕೊಂಡು, ಅದು ಹೇಳಿದ್ರೆ ತುಂಬ ದೊಡ್ಡ ಕತೆ ಆಗುತ್ತೆ, ಅದು ಬೇಡಿ. ಅದು ಒಟ್ಟಿನಲ್ಲಿ 20 ಎಕರೆಯಲ್ಲಿ 10 ಎಕರೆ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ರು ನನಗೆ ಗೊತ್ತಿಲ್ಲದೆ. ಅದಾದ್ಮೇಲೆ ಕಾಂಪ್ರಮೈಸಿಗೆ ಅಲ್ಲಿ ಯಾರು ಪಾಪ 10 ಎಕರೆ ತೊಗೊಂಡಿದ್ರು ಎಲ್ಲ ಪ್ಲಾಟ್ಸ್, ಆ ಕೆಂಗಿರಿ ಕಡೆ ಇರೋರೆಲ್ಲ ಪಾಪ 40/60 30/40 ಎಲ್ಲ ಪ್ಲಾಟ್ಸ್ ತೊಗೊಂಡ್ಬಿಟ್ಟಿದ್ರು, ಎಲ್ಲ ಮಿಡ್ಲ್ ಕ್ಲಾಸ್ ಜನಗಳು. ಅವ್ರಿಗೆ ಈ ಥರ ಲಿಟಿಗೇಷನ್ ಇದೆ ಅಂತ ಗೊತ್ತಾದ್ಮೇಲೆ ಅವ್ರು ಬಂದ್ಬಿಟ್ಟು ನನ್ನನ್ನು ಪಾಪ ಕೆಂಗಿರಿ, ನಾನು ಇದನ್ನಲ್ಲ ನನ್ಗೆ ಗೊತ್ತಲ್ವ ಅವರು. ಸೊ ಕೆಂಗಿರಿ ಮುಖಾಂತರ ಯಾರ ಮುಖಾಂತರನೋ ನನ್ನ ನಂಬರ್ ತಿಳ್ಕೊಂಡು ಪಾಪ ನಾನು ಕಾಲ್ ಮಾಡೋಕ್ಕೆ ಶುರು ಮಾಡೋದು. ಬಹಳಷ್ಟು ಮಂದಿ ನಂಗೆ ಕಾಲ್ ಮಾಡಿದ್ರು, ಈ ಥರ ಲಿಟಿಗೇಷನ್ ಅಂತ ಗೊತ್ತಿಲ್ಲ, ನಾವು 40/30 ಆ್ಯಂಡ್ 40/60 ಸೈಟ್ ಎಲ್ಲ ಪ್ಲಾಟಾಗಿ ತೊಗೊಂಬಿಟ್ಟಿದ್ದೀವಿ, ಅದಕ್ಕೆ ದಯವಿಟ್ಟು ಇದು ನೀವೇ ಪರಿಹಾರ ಮಾಡಬೇಕು. ಕಾಂಪ್ರಮೈಸ್ ಯಾರು ಹೇಳ್ಕೊಟ್ರೆ ಏನೋ ಗೊತ್ತಿಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ಳಿದ್ರು. ಇವರೆಲ್ಲರಿಗೋಸ್ಕರ ನಾನು ಕಾಂಪ್ರಮೈಸ್ ಮಾಡಿಕೊಂಡು ನಾನು ನಮ್ಮ ದೊಡ್ಡಕ್ಕ ಫ್ಯೂ ಲ್ಯಾಕ್ಸ್ ತೀಸ್ಕೊಂಡ್ವಿ. ಸೊ ಫ್ಯೂ ಲ್ಯಾಕ್ಸ್ ಇಸ್ಕೊಂಡಾದ್ಮೇಲೆ ಸರಿ, ಆಮೇಲೆ ಇದೆಲ್ಲ ಮುಗ್ದೋಗಿದ್ ಕತೆ. ಇದಾದ್ಮೇಲೆ ಇವಾಗ 10 ಎಕರೆ ಉಳ್ಕೊಂಡಿದೆ. 10 ಎಕರೆ ಉಳ್ಕೊಂಡಾದ್ಮೇಲೆ ಇವ್ರು ಯಾವಾಗ ನಾನು ಅಪ್ಲಿಕೇಶನ್ ಹಾಕೊಂಡು ಜಡ್ಜ್ ಸಾಹೇಬ್ರು ಏನು ಹೇಳ್ಬಿಟ್ರು ಅಂದರೆ, ಅವ್ರು ಕಾನೂನು ದೃಷ್ಟಿಲಿ ನೋಡಿದ್ರು, ಅವ್ರದ್ದು ತಪ್ಪಿಲ್ಲ. ಅವ್ರು ಹೇಳಿದ್ರು 2 ಎಕರೆ ನಾವು ಬಿಟ್ಕೊಡೋಕ್ಕಾಗಲ್ಲ, ಕಾರಣ 10 ಎಕರೆನ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ಇನ್ನು ಉಳಿದಿರೋ 10 ಎಕರೆಲಿ ಮತ್ತೆ 2 ಭಾಗವಾಗಿ ನೀವು ಮಾಡ್ಕೊಳ್ಳೋಕ್ಕಿಂತ ಕಾಂಪ್ರಮೈಸ್ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಟ್ರು. ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಇದೊಂದು ಶುರು ಆಯಿತು. ಆಮೇಲೆ ಅವರೆಲ್ಲ ಏನು ತೀರ್ಮಾನ ಮಾಡೋದು ಅಂದರೆ, ನನ್ನ ಕೇಸನ್ನೇ ವಿಡ್ರಾ ಮಾಡ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪ ಅಂತಾರೆ ಈ ಥರ ನಂಗೆ ತಿಳ್ಸೋಕ್ಕೆ ಶುರು ಮಾಡಿದ್ರು, ಕೇಸ್ ವಿಡ್ರಾ ಮಾಡ್ಕೊಡಿ ಅಂತ. ನಾನು ಹೇಳ್ಬಿಟ್ಟೆ, ಅದೊಂದು ಕೆಲವು ಒಂದು ಮಟ್ಟದಷ್ಟು ನನಗೆ ಪ್ರೆಷರ್ ಆಯಿತು. ಆಮೇಲೆ ನಾನು ಹೇಳಿದೆ, ನಾನು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಾನು ಕೇಸ್ ವಿಡ್ರಾ ಮಾಡ್ಕೊಳಕ್ಕಾಗಲ್ಲ, ಕಾರಣ ನಾನು ಕೇಸ್ ವಿಡ್ರಾ ಮಾಡ್ಕೊಂಬಿಟ್ರೆ ನನ್ನ ಹಕ್ಕನ್ನು ಕಳ್ಕೊಂಬಿಡ್ತೀನಿ. ಆಮೇಲೆ ನಮ್ಮ ತಂದೆದಲ್ಲಿ ನಂದು ಏನು ಬರ್ತದೋ ನನ್ನ ಶೇರು, ಅದರಲ್ಲಿ ನಮ್ಮ ತಂದೆದೇ ಒಂದು ಅಂದರೆ ಬಾಲಕೃಷ್ಣ ಥಿಯೇಟರ್ ಕಟ್ಟಣ ಏನೋ ಒಂದು 2 ಎಕರೆಲಿ ಏನೋ ಕಟ್ಸ್ಕೊಳ್ಳೋಣ ಅನ್ನೋ ದೊಡ್ಡ ಆಸೆ ಇತ್ತು. ಅದಕ್ಕೆ ನಾನು ಹೇಳಿದೆ, ನೋಡಿ ನಾನು ಈ ಥರ ಇವಾಗ ವಿಡ್ರಾ ಮಾಡ್ಕೊಂಬಿಟ್ರೆ ನಮ್ಮ ತಂದೆಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ಈ ಕಡೆ ಬಂದ್ಬಿಟ್ಟು ಜಾಗ ಉಳಿಸಲ್ಲ, 10 ಎಕರೆ ಮಾರಾಟ ಮಾಡ್ಕೊಂಡಿದ್ದಾರೆ, ಆಮೇಲೆ ಏನಾದ್ರು ಮಾಡ್ಬೋದು. ಸೊ ನಾನು ದಯವಿಟ್ಟು ಮಾರಾಟ ಮಾಡ್ಕೊಳಕ್ಕಾಗಲ್ಲ, ವಿಡ್ರಾ ಮಾಡ್ಕೊಳಕ್ಕಾಗಲ್ಲ. ಆದರೆ ಈ 2 ಎಕರೆಗೆ ನಿಮ್ಗೆ ಏನು ತೊಂದರೆ ಕೊಡಲ್ಲ, ನೀವು ಬಂದ್ಬಿಟ್ಟು ಕಟ್ಕೊಳ್ಳಿ, ತೊಂದರೆ ಕೊಟ್ಟರೆ ನನ್ನನ್ನು ಕೇಳಿ ಅಂತ ಎಷ್ಟು ನಾನು ಅವ್ರಿಗೆ ಅರ್ಥ ಆದಂಗೆ ಹೇಳಿದೆ. ಅವ್ರು ಒಪ್ಕೊಳ್ಳಿಲ್ಲ. ಅವ್ರೇನು ಹೇಳಿದ್ರು, ರಿಜಿಸ್ಟರ್ ಮಾಡಿಕೊಡ್ಲೇಬೇಕು ಅಂದರು. ಅದು ನನ್ನ ಕಡೆಯಿಂದ ಆಗಲಿಲ್ಲ. ಎಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡೆ, ತೊಂದರೆ ಕೊಡೋಳಿದ್ರೆ ನಾನೇನೆ ಕೊಡಬೇಕು, ಯಾಕೆಂದರೆ ಕೇಸ್ ನಂದು ತಾನೇ ನಡೀತದೆ, ನಾನೇ ತೊಂದರೆ ಕೊಡಲ್ಲ ಅಂತ ಭರವಸೆ ಕೊಡ್ತಾ ಇದ್ದೀನಿ ಅಂದ್ರೂ ಅವರು ಅದಕ್ಕೆ ಒಪ್ಪಲಿಲ್ಲ. ಆಮೇಲೆ ಅದನ್ನ ಕೈ ಬಿಟ್ಬಿಟ್ರು. ಹೀಗೆ ನಡೆದಿದ್ದು.